ನಮ್ಮ ಇದು ನಮ್ಮ ಅಕ್ಕದ ಜಗಳ ಆಗಿದೆ, ದೊಡ್ಡ ಜಗಳ ಆಯ್ತು ಇವಾಗ. ನನ್ನ ಫ್ರೆಂಡ್ ನನಗೆ ಧೋಕಾ ಮಾಡ್ಬಿಟ್ಟ. ಸೋನು ಬರ್ಡೇ ಪಾರ್ಟಿ. ನಮ್ಮ 1 ಮಿಲಿಯನ್ ಮತ್ತೆ 800ಗೆ ಪಾರ್ಟಿ ಮುಗಿಸಿ ಹೋಗ್ತಾ ಇದೀವಿ. ಮಲ್ಕೊಳ್ಳಲಿ ಆಪ್ಸ್ ವರ್ಕೌಟ್, ರಿವರ್ಸ್ ವಾಕಿಂಗ್ ಸ್ಟಾರ್ಟ್. ಇದು ನಂದೇ ನಾದಿ ಮಂದಿ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ನನಗೆ ಟೆನ್ಷನ್ ಆಗ್ತಾ ಇತ್ತು ನೋಡ್ತಾ ಇದ್ದೆ. Okay, let's go. Who is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗು ನಾನು ನಮ್ಮ ಆಫೀಸಿಂದ ಸ್ಟಾರ್ಟ್ ಮಾಡ್ತೀನಿ. ಆಫೀಸ್ ಹೋಗ್ತಾ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಏನಂದರೆ ಬೆಳಗ್ಗೆನೇ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ನಾನೊಂದು ಥೆರಪಿ ಇತ್ತು. ಥೆರಪಿಗೆ ಹೋಗಿ 2-3 ಅವರ್ ವೆಯ್ಟ್ ಮಾಡಿ ಡಾಕ್ಟರ್ ಹತ್ರ ಥೆರಪಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಲೇಟ್ ಆಗೋಯ್ತು. ನಂದು ಇವತ್ತೊಂದು ಟೀಮ್ ಮೀಟಿಂಗ್ ಇದೆ. ಟೀಮ್ ಮೀಟಿಂಗ್ ಆದಮೇಲೆ ಟೀಮ್ ಲಂಚ್ ಇದೆ. ಏನಕ್ಕೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಹೋಗೋಣ. ಗಾಡಿಗಳು ನಿಲ್ಲುತ್ತೆ 1 2 3 4 5 6 7 8 9 ಎಲ್ಲ ನಮ್ಮ ಟೀಮ್ ಅವ್ರದ್ದು. ಒಂಥರ ಖುಷಿ ಆಗುತ್ತೆ ಬಂದು ನೋಡಿದಾಗ ಇದರ ಗಾಡಿಗಳು ನಿಂತಿದೆ. ವಾವ್ ಅನ್ಸುತ್ತೆ ನೋಡಿ ಗಾಯ್ಸ್. ಫುಡ್ ಪಾಯ್ಸನ್, ನಮ್ಮ ಶಶಾಂಕು ಪಾಯ್ಸನ್ ತಿಂದು ಅಡ್ಮಿಟ್ ಆಗಿ ಈಗ ತುಂಬಾ ದಿನ ಆದ್ಮೇಲೆ ಸಿಕ್ಕಿದೆ. ಫುಡ್ ಪಾಯ್ಸನ್, ಫುಡ್ ಪಾಯ್ಸನ್ ಹಾಕೊಂಡು ತಿಂದಿದ್ದು ಅಂತ ನಾವೆಲ್ಲ ಅನ್ಕೊಂಡ್ವಿ. ಓ ಗೈಸ್, ಫೈನಲಿ ಎಷ್ಟು ದಿನ ಆಯ್ತು ಮಗ? 1 ವಾರದ ಮೇಲೆ ಆಯ್ತು ನೋಡಿ ಗಾಯ್ಸ್. 1 ವಾರ ಆದ್ಮೇಲೆ ಹ್ಯಾಂಡ್ ಶೇಕ್ ಮಾಡ್ತಾ ಇರೋದು. ಎಲ್ಲಿ 1 ವಾರ ಅವ್ರು ಸಿಕ್ಕಿದ್ದೆ ನಮ್ಗೆ ಇದ್ರಲ್ಲಿ ಚಿಕ್ಕಮಂಗ್ಳೂರಲ್ಲಿ. ಯಾಕೆ ನಾಚ್ಕೋತೆ ನಿಂತ್ಕೋ ಗೈಸ್. ಎಕ್ಸ್ಕ್ಲೂಸಿವ್ ಆಗಿ ಫಸ್ಟ್ ಟೈಮ್ ನಾವು ನಮ್ಮ ಸ್ಪೇಸ್ನ ತೋರಿಸ್ತು. ಮಗ ಹಿಂದೆ ಹೋಗು, ನಮ್ಮ ಆಫೀಸ್ ಸ್ಪೇಸ್ನ ತೋರಿಸ್ತಾ ಇದ್ದೀವಿ ನೋಡಿ. ಇದು ನಮ್ಮ ಶಶಾಂಕ್ ಮಲ್ಲಿಕಾರ್ಜುನ್ ಮತ್ತೆ ನಮ್ಮ ಟೀಮರೆಲ್ಲ ಸೇರಿ ಮಾಡ್ಕೊಂಡಿರೋದು. ಕೂಲರ್ ಗಿಲ್ಲರ್ ಹಾಕೊಂಡು ಚಿಲ್ ಮಾಡಕ್ಕೆ. ಇರ್ಲಿ ಚೆನ್ನಾಗಿದ್ದಾಗ ಒಂದು ಟೂರ್ ಮಾಡೋಣ ಬೇಕಿದ್ರೆ. ಇದು ನಮ್ಮ ಸ್ಟಾರ್ಟ್ಅಪ್ ಗೈಸ್. ಇದು ಈ ಅಮೆಝಾನ್ ಆಫೀಸ್ ಎಲ್ಲ ಸ್ಟಾರ್ಟ್ ಆದಾಗ ಹೆಂಗಿತ್ತು, ಕೆಡ್ದಾಗಿರ್ಲಿಲ್ವಾ? ಚಿಕ್ಕ ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು. ಚಿಕ್ಕದಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ತೋರಿಸ್ತಾ ಇರೋದು. ಟಾರ್ಪಲ್ ಹಾಕೊಂಡು, ಚೇರ್ಗಳು ಹಾಕೊಂಡು, ನೆಲದ ಮೇಲೆ ಕೂತ್ಕೊಂಡು ಮಾಡ್ತಾ ಇದೀವಿ. ಬನ್ನಿ ಈಗ ನಾವು ಟೀಮ್ ಡಿನ್ನರ್ಗೆ ಹೋಗೋಣ ಡಿಸೈಡ್ ಮಾಡಿ. ಲಂಚ್ಗೆ ಸುಮ್ಮನೆ ಸ್ವಲ್ಪ ತಿನ್ನಕ್ಕೆ ಹೋಗಿ ತಿನ್ಕೊಂಡು ವಾಪಸ್ ಬಂದು ಮೀಟಿಂಗ್ ಮುಗಿಸಿ ಆಮೇಲೆ ಡಿನ್ನರ್ಗೆ ಹೋಗೋದು ಗೈಸ್. ಎಲ್ಲ ಸೇರಿ ಈಗ ಫಸ್ಟು ಲಂಚ್ ತಿನ್ಬಿಡೋಣ. ಲಂಚ್ ಆದಮೇಲೆ ನಮ್ಮದು ಒಂದು ಟೀಮ್ ಮೀಟಿಂಗ್ ಇದೆ. ಮೀಟಿಂಗ್ ಆದಮೇಲೆ ಎಲ್ಲ ಮನೆಗೆ ಹೋಗಿ ರೆಡಿಯಾಗಿ ಡಿನ್ನರಿಗೆ ಬರಲಿ ಅಂತ. ನಮ್ಮ 800ಗೆ ಮತ್ತು 1 ಮಿಲಿಯನ್ ಪಾರ್ಟಿ ಇತ್ತು. ಎಲ್ಲ ಕೇಳ್ತಾನೆ ಇದ್ರು. ನಾನು ಮಾಡೋಣ ಅಂತ ಹೇಳಿದ್ದೆ. ಇವತ್ತು ಫೈನಲಿ ಮಾಡೋಣ ಅಂತ, ಪಾರ್ಟಿ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ಸೊ ಮಜಾ ಇರುತ್ತೆ. ಲೆಟ್ಸ್ ಗೋ. ಈಗ ತಿಂದು, ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹಂಗೆ ಥೆರಪಿಗೆ ಹೋಗ್ಬಿಟ್ಟಿದ್ದೆ. ಫುಲ್ ಹೊಟ್ಟೆ ಗುಡುಗುಡುಗು ಕೂಡ ಅಂತಿದೆ. ಅವ್ರು ತಿಂದುಬಿಟ್ಟು ಏನೇನು ಕೆಲಸ ನೋಡೋಣ. ಇವ್ನು ಬಂದ ಡೈನೋಸಾರ್ ಇಲ್ಲೇ ಐತೆ ಬ್ರೋ. ಇವ್ನು ಬಂದ ತಕ್ಷಣ ಈ ಶರ್ಟ್ ಎಲ್ಲೋ ನೋಡಿದ್ದೀನಲ್ಲ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನೆನಪಾಯ್ತು, ಚೆನ್ನಾಗಿದೆ ಬಾ ನಾನು ಹೊಸ ಬಟ್ಟೆಗಳೆಲ್ಲ ಹೋಗ್ತಿದೆ ಈಗ ಗೊತ್ತಾಗ್ತಾ ಇದೆ. ಬಾ ಯಾವುದು ಸಾಹಿಲ್ದು ಯಾವುದು ಇಲ್ಲ ಮನೇಲಿ, ನಂದೇ. ಇದು ನಂದೇ. ಐದ ಒಂದು ಆ ಶೂ ನಂದು ನೋಡಿ. ಎಲ್ಲ ಇಲ್ಲಿ ಬ್ಯಾಟಿಂಗ್ ನಡೀತಾ ಇದೆ ಗೈಸ್. ಫೈನಲಿ ನಮ್ಮ 1 ಮಿಲಿಯನ್ ಮತ್ತೆ 800ಗೆ ಪಾರ್ಟಿ ಮುಗಿಸಿ ಹೋಗ್ತಾ ಇದೀವಿ. ಏನು ಮಗ, ಇದೇ ಪಾರ್ಟಿ, ಬರ್ರಿ ಹೋಗೋಣ. ಥ್ಯಾಂಕ್ ಯು, ಪಾರ್ಟಿಗೆ ಬಂದಿದ್ದೀವಿ. ಹೆಂಗಿತ್ತು ಪಾರ್ಟಿ? 800ಗೆ 1 ಮಿಲಿಯನ್. ಥ್ಯಾಂಕ್ ಯು. ಸಮಾಧಾನ ಪಡ್ರ ಸ್ವಲ್ಪ ಆದ್ರಿ. ಎಷ್ಟರ ದುರಾಸೆ ನಿಮ್ಗೆ? ಏನ್ ಹೇಳಿ ಬಿಡ. ಮೀಟಿಂಗ್ ನಡೀತಾ ಇತ್ತು. ಕುಂಟು ನೋಡಿ ನೋಡ್ರಪ್ಪ, ಯಾರ್ದ ಮಗು ಬಿದ್ದೋಗೈತೆ. ಪುಣ್ಯವಂತ ಕಣಲೇ ಲೇ ಕಂದಲೇ, ಲೇ ಕಂದ ಮಲ್ಕೊಳ್ಳಲೇ. ಆಪ್ಸ್ ವರ್ಕೌಟ ಗೈಸ್. ಸೊ ಮೀಟಿಂಗ್ ಎಲ್ಲ ಮುಗಿಸಿ ಮನೆಗೆ ವಾಪಸ್ ಬಂದಿದ್ದೀನಿ. ಇಟ್ ಫೀಲ್ಸ್ ನೈಸ್ ಗೈಸ್. ವೆನ್ ಐ ಸ್ಟಾರ್ಟೆಡ್ ಇಟ್ ವಾಸ್ ಆಲ್ ಅಲೋನ್. ಅದಾದಮೇಲೆ ಫ್ಯಾಮಿಲಿ ಜಾಯ್ನ್ ಆದರು. ಅದಾದಮೇಲೆ ಈಗ ನಮ್ಮ ಟೀಮಲ್ಲಿ ಒಂದು 10 11 ಜನ 12 ಜನ ಏನೋ ಇದ್ದಾರೆ. ಸೊ ಅಂತೆಲ್ಲ ವ್ಲಾಗ್ಗೆ ವರ್ಕ್ ಮಾಡಲ್ಲ, ಅದರ್ ಥಿಂಗ್ಸ್ ವಿತ್ ವರ್ಕಿಂಗ್ ಫಾರ್. ಬಟ್ ಅಷ್ಟು ಜನ ನಮ್ಮ ಜೊತೆ ಇದ್ದಾರೆ ಅನ್ನೋದು ಒಂಥರ ಖುಷಿ. ಆ್ಯಂಡ್ ಐ ಫೀಲ್ ಗ್ರೇಟ್ ದಟ್ ಓಕೆ ಇಷ್ಟೆಲ್ಲ ಆಗೋಗಿದೆ ಲೈಫಲ್ಲಿ 2-3 ವರ್ಷದಲ್ಲಿ ಏನೇನಾಗಿದೆ ಅಂತ. ಈಗ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ದು. ಅದಕ್ಕೆ ಮುಂಚೆ ಜಿಮ್ಗೆ ಹೋಗ್ಬಿಟ್ಟು ಬಂದ್ಬಿಡೋಣ. ಬಿಕಾಸ್ ನಾನು ನೆನ್ನೆ ಮಿಸ್ ಆಯಿತು ಜಿಮ್. ಇವತ್ತು ಹೋಗೋಕ್ಕಾಗಿಲ್ಲ ಅಂದರು ಮತ್ತೆ ಫುಲ್ ಗಿಲ್ಟ್ ಆಗುತ್ತೆ ನೈಟೆಲ್ಲ. ಅದಕ್ಕೆ ಈಗ ಜಿಮ್ಗೆ ಹೋಗಿ ಬೇಗ ರಪ್ಪಕ್ಕ ಬಂದು ಟಪ್ಪಕ್ಕ ಅಂತ ಚೇಂಜ್ ಮಾಡಿಕೊಂಡು
ಡಿನ್ನರ್ಗೆ ಹೋಗೋಣ. ಎಲ್ಲರಿಗೂ 7:15 ಹೇಳಿದ್ದೀನಿ ಟೀಮ್ಗೆ. ಎಲ್ಲರೂ ಅವ್ರವ್ರ ಮನೆಗೆ ಹೋಗಿ ರೆಡಿಯಾಗಿ ಬರ್ತಾರೆ. ಹಚ್ಕೋ ಗೈಸ್, ಇವರು ಗಂಡ ಹೆಂಡ್ತಿಗೆ ನಾನು ಸ್ವಿಮ್ಮಿಂಗ್ ಪೂಲ್ ಇರೋ ಮನೆ, ಜಿಮ್ ಇರೋ ಮನೆ, ಮತ್ತು ಸ್ಟೀಮ್ ಇರೋ ಮನೆ, ಟೆನ್ನಿಸ್ಸು, ಮತ್ತು ಇನ್ನೇನು ಬೇಕು ಗೇಮ್ಸ್ ಎಲ್ಲ ಇರೋ ಮನೆ, ಕ್ಲಬ್ ಹೌಸ್ ಇರೋ ಮನೆ ಕರ್ಕೊಂಬಂದಿದ್ದೀನಿ. ಒಂದು ದಿನ ಆಟ ಆಡಿಲ್ಲ ಗೈಸ್. ಇದು ಕನ್ಸಲ್ವಾ ಒಂದು ಮಗುನಿಗೆ ಈ ಥರ ಮನೆಗೆ ಕರ್ಕೊಂಬರ್ಬೇಕು ಅಂತ. ಕರ್ಕೊಂಬಂದ ಮೇಲೂ ಇಲ್ಲಿ ಮುಂದೆಷ್ಟು ಓಡಾಡೋಕ್ಕೆ ವಾಕಿಂಗ್ ಮಾಡೋಕ್ಕೆ ಜಾಗ. ಈಗ ಹೋಗ್ತಾರೆ ನೋಡಿ, ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ವಾಕಿಂಗ್ ಸ್ಟಾರ್ಟ್, ರಿವರ್ಸ್ ವಾಕಿಂಗ್ ಸ್ಟಾರ್ಟ್ ನೋಡಿ. ಇವ್ರು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಇಷ್ಟೆಲ್ಲ ಒಂದಿನಾದ್ರೂ ಹೋದ್ರೆ ನೀವು ಸ್ವಿಮ್ಮಿಂಗಿಗೆ ಹೋದ್ರಾ, ಒಂದಿನಾದ್ರು ಸ್ಟೀಮ್ಗೆ ಹೋದ್ರಾ? ಸುಮ್ಮನೆ ಗೊತ್ತಲ್ಲ. ಸ್ಟೀಮ್ಗೆ ಹೋದ್ರಾ? ಸ್ಟೀಮ್ಗೆ ಗೇಮ್ ಆಡಕ್ಕೆ, ಟೆನ್ನಿಸ್ ಆಡಕ್ಕೆ. ಹಾ ಬರೀ ಸುಳ್ಳು. ವಾಕ್ ಮಾಡಿ ವಾಕ್ ಮಾಡಿ ಬೇಗ ಬೇಗ ಬೇಗ. ಗೈಸ್, ಈ ಅಪ್ಪ ಮುಂದಿರ ಹತ್ರ ಫೋನು ಟಿವಿ ಎಲ್ಲ ಕಿತ್ಕೋಬೇಕು ಗೈಸ್. ಅವಾಗಲೇ ಇವರು ಸೀರಿಯಸ್ ಆಗಿ ವಾಕಿಂಗ್ ಎಲ್ಲ ಮಾಡೋದು. ಬನ್ನಿ ವಾಕ್ ಮಾಡಿ ಗೈಸ್. ನಾನು ಈಗ ಜಿಮ್ಗೆ ಹೋಗಿ ಬಂದು ಪಟ್ಟಂತ ರೆಡಿಯಾಗಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬನ್ನಿ ಜಿಮ್ಗೆ ಹೋಗಿ ಬರೋಣ. ನೀವು ವಿಡಿಯೋ ಆನ್ ಇಟ್ಕೊಳ್ಳಿ ಅದಕ್ಕೆ. ನಾನು ಈ ಬೈಕಲ್ಲಿ ತುಂಬ ದಿನ ಆಯ್ತು ಈ ಗಾಡೀಲಿ ಹೋಗಿ. ನಮ್ಮ ಒಂದು ಫಸ್ಟ್ ಗಾಡಿ ಅಂದ್ಕೊಳ್ಳಿದ್ದು ನಮ್ಮ ಮನೇಲಿ ತುಂಬ ವರ್ಷದಿಂದ ಉಳ್ಕೊಂಡಿರೋದು. ಇದರಲ್ಲಿ ಬಾಯ್ ಈ ಗಾಡಿಯಲ್ಲಿ ಎಷ್ಟು ಓಡಾಡಿದ್ದೀನಿ ಅಂದರೆ, ನಾನು ಸ್ಕೂಲ್ ಟೀಚರಾಗಿ, ಗಿಟಾರ್ ಟೀಚರಾಗಿ ವರ್ಕ್ ಮಾಡಬೇಕಾದ್ರೆ, ಮತ್ತು ಒಂದು ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಿದ್ದೆ, ಅಲ್ಲಿ ವರ್ಕ್ ಮಾಡಬೇಕು, ಕನ್ಸಲ್ಟೆನ್ಸಿ ಅದರಲ್ಲಿ ವರ್ಕ್ ಮಾಡಬೇಕಾದ್ರೆ, ಮತ್ತು ನಮ್ಮ ಸ್ಟುಡಿಯೋಗೆ ಜಯನಗರ್ಗೆಲ್ಲ ಓಡಾಡಬೇಕಾದ್ರೆ ಎಲ್ಲ ಇದೇ ಗಾಡಿ ಯೂಸ್ ಮಾಡಿದ್ದು. ಸಖತ್ ಮೆಮೊರೀಸ್ ಇದೆ. ಈ ಗಾಡಿ ಸಖತ್ ಜಗಳ ಆಡ್ತಿದ್ವಿ ನಾನು, ನಮ್ಮ ಅಕ್ಕ, ನನ್ನ ತಮ್ಮ ಎಲ್ಲ. ನನಗೆ ಬೇಕು, ನನ್ನ ತಮ್ಮ ಇನ್ನೂ ಚಿಕ್ಕವನವಾಗ, ನಮ್ಮ ಅಕ್ಕ, ನಾನು, ನನ್ನ ತಮ್ಮನೂ ಯೂಸ್ ಮಾಡ್ತಿದ್ದೆ ಅವ್ನ ಕೆಲಸಕ್ಕೆ ಈ ಗಾಡಿನ. ಸೊ ಸಖತ್ತು ಯೂಸ್ ಮಾಡಿರೋ ಗಾಡಿ ಇದು. ಇದು ಇನ್ನೂ ಉಳ್ಕೊಂಡಿದೆ. ಇದಕ್ಕೆ ಏನೊಂದು ಇದು ಪ್ರಾಬ್ಲಮ್ಗಳಾಗಿದೆ, ರೆಡಿ ಮಾಡಿಸ್ಬೇಕು. ನಮ್ಮ ಅಮ್ಮ ಈಗಲೂ ಇದನ್ನೇ ಯೂಸ್ ಮಾಡೋದು. ನೋಡಬೇಕು. ನಮ್ಮ ಅಮ್ಮಗೆ ಹೊಸ ಗಾಡಿ ಬೇಕು ಅಂತ ಹೇಳಿದ್ರು, ಆಮೇಲೆ ಬೇಡ ಅಂತ ಹೇಳಿದ್ರು. ಬೇಡ, ನನಗೆ ಏನಾದ್ರು ಗೋಲ್ಡ್ ಕೊಡಿಸು ಅಂತ ಹೇಳಿದ್ರು. ನನಗೆ ನೋಡೋಣ. ಈ ಗಾಡಿ ಸದ್ಯಕ್ಕೆ ನಮ್ಮ ಅಕ್ಕ ಗಾಡಿ ಇದೆ, ಅದನ್ನು ಯೂಸ್ ಮಾಡ್ತಿದ್ದಾರೆ. ಬಟ್ ದಿಸ್ ಆಸ್ ಅ ಲಾಟ್ ಆಫ್ ಮೆಮೊರಿ. ಇದ್ರಲ್ಲಿ ಕೂತ್ಕೊಂಡು ತುಂಬ ದಿನ ಆಗಿತ್ತು. ಕೂತ್ಕೊಂಡ ತಕ್ಷಣ ಒಂಥರ ಕ್ರೇಜಿ ಫೀಲ್ ಆಯಿತು, ವಾವ್ ಅನ್ನೋ ಥರ. ಅಂದರೆ ಐ ಗೆಸ್ ಗಾಡಿಗಳೇ ನಮಗೆ ಹಳೆ ಮೆಮೊರೀಸ್ಗಳನ್ನ ಜ್ಞಾಪಿಸೋದು. ಪರ್ಫ್ಯೂಮು, ಗಾಡಿ ಮತ್ತು ಹಾಡು, ಈ ಮೂರು ನನ್ನ ಪ್ರಕಾರ. ನನಗೆ ನನ್ನ ಕಾರ್ಗಳು ಮತ್ತು ಗಾಡಿಗಳೆಲ್ಲ ನೋಡಿದಾಗ ಹಳೆ ದಿನಗಳೆಲ್ಲ ನೆನಪಾಗದೆ ಆ ಮೂಮೆಂಟಲ್ಲಿ. ಅದು ಬಿಟ್ಟರೆ ಪರ್ಫ್ಯೂಮ್ಸು, ಯಾವ್ದಾದ್ರು ಪರ್ಫ್ಯೂಮ್ ಸ್ಮೆಲ್ ಮಾಡಿದಾಗ ಹಳೆ ದಿನಗಳು ನೆನಪಾಗುತ್ತೆ. ಅದೇ ಸೇಮ್ ಸ್ಮೆಲ್ ಇದ್ದರೆ. ಅದು ಬಿಟ್ಟರೆ ಹಾಡು, ಯಾವ್ದಾದ್ರು ಹಳೆ ಹಾಡು, ಆ ಟೈಮಲ್ಲಿ ಆ ಹಾಡು ಕೇಳ್ತಿದ್ದೆ ಅಂದಾಗ ಈಗ ಹಾಡು ಕೇಳಿಸ್ಕೊಂಡ್ರೆ ಮತ್ತೆ ಆ ಹಳೆ ದಿನ ನೆನಪಾಗುತ್ತೆ. ಸೊ ಇಟ್ಸ್ ಕೈಂಡ್ ಆಫ್ ನೈಸ್. ಬನ್ನಿ ಈಗ ಜಿಮ್ಗೆ ಹೋಗೋಣ. ಲೆಟ್ಸ್ ಗೋ ಗಾಯ್ಸ್. ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ ಜಿಮ್ ಒಳಗೆ. ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ, ನೋಡೋಣ ಬನ್ನಿ ಗಾಯ್ಸ್. ಜಿಮ್ ಮುಗಿಸಿ ಬಂದಿದ್ದೀನಿ ವಾಪಸ್ಸು. ಈಗ ಜಿಮ್ಮಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ. ಬನ್ನಿ ಈಗ ಬೇಗ ರಪ್ಪಕ್ಕಂತ ಹೋಗಿ ರೆಡಿಯಾಗಿ ಬೇಗ ಓಡೋಣ. ಲೆಟ್ಸ್ ಗೋ ಗಾಯ್ಸ್. ಅಪ್ಪ ನೋಡಿ ಎಲ್ಲರೂ ಸರ್ಪ್ರೈಸ್ ಮಾಡ್ತವ್ರೆ ಇಲ್ಲಿ ಕಾರ್ ಓಡಿಸ್ಬಿಟ್ಟು. ಎಲ್ಲರೂ ಶಾಕ್ ಆಗ್ಬಿಟ್ಟವ್ರೆ ಗೈಸ್. ಸೊ ಫೈನಲಿ ಎಲ್ಲರೂ ಹೊರಟಿದ್ದೀವಿ. ನೋಡಿ 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 ಗೈಸ್. ಸೊ ಈಗ ತುಂಬ ಜನ ಇದ್ದಾರೆ. 2 ಕಾರ್ ಇರೋದು, ನಂದು ಮತ್ತು ಮನೀಶ್ ಕಾರ್ ಯೂಸ್ ಮಾಡ್ತಾಯಿದ್ದೀವಿ. ಸೊ 2 ಕಾರಲ್ಲಿ ಎಷ್ಟು ಜನ ಆಗ್ಬೋದು, ಮತ್ತು ಬೈಕ್ಗಳು ಎಷ್ಟು ಜನ ಆಗ್ಬೋದು ಗೊತ್ತಿಲ್ಲ. ಎಲ್ಲರೂ ಐ ಆಮ್ ಸೂಪರ್ ಎಕ್ಸೈಟೆಡ್. ಫಸ್ಟ್ ಟೈಮ್ ನಾನು ಇಷ್ಟು ಜನನೂ ನನ್ನ ಟೀಮ್ ಎಲ್ಲರೂ ಕರ್ಕೊಂಡು ಹೋಗ್ತಿರೋದು ಡಿನ್ನರ್ಗೆ. ಆ್ಯಂಡ್ ಆಲ್ಸೋ ನನ್ನ ಸೆಲೆಬ್ರೇಷನ್ ಏನೋ ಒಂದು ಮಾಡ್ತಿರೋದು. ನಾನು ಈ ಸರಿ ಯಾವ ಸೆಲೆಬ್ರೇಷನ್ನು ಮಾಡಬಾರ್ದು. 1 ಮಿಲಿಯನ್ ಆಗೋವರೆಗೂ ಸುಮ್ಮನೆ ಇರೋಣ. ಯೂಟ್ಯೂಬ್ 1 ಮಿಲಿಯನ್ ಆಗಲಿ, ಇದು 1.5 ಆಗಲಿ, ಅಲ್ಲಿವರೆಗೂ ಏನು ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಬಟ್ ಐ ಥಾಟ್ ಇಟ್ಸ್ ಅ ರೀಸನ್ ಫಾರ್ ಸೆಲೆಬ್ರೇಷನ್. ಆ್ಯಂಡ್ ನಮ್ಮ ವ್ಲಾಗಲ್ಲಿ ವರ್ಕ್ ಮಾಡೋ ಟೀಮು, ಮತ್ತು ಅದು ಬಿಟ್ಟು ಬೇರೆ ಬೇರೆ ಟೀಮ್ಸ್ ಏನಿದೆ ಅದೆಲ್ಲದ್ರದ್ದು ಸೇರಿ ಒಂದು ಪಾರ್ಟಿ ಮಾಡಿರೋದಿಲ್ಲ. ಡೂ ಇಟ್ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಿ, ನಿಮ್ಗೆ ಕೌಂಟ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಕತ್ಲಲ್ಲಿ. ಎನಿವೇಸ್ ಲೆಟ್ಸ್ ಗೋ. ಇಬ್ಬರದು ಜಗಳ ನೋಡಿ ಗೈಸ್. You thought you can't become a mother. Hello, give me dupatta first. Love you are my daughter. Give. ಇಬ್ಬರು ಜಗಳ ನಿಲ್ಲಲ್ಲ. ಇಬ್ಬರು ಹೆಣ್ಮಕ್ಳು ಜಗಳ ನಿಲ್ಲಲ್ಲ ಅಂತ ಗೈಸ್. There you have come. If I am not there, how can you come? I am there, then only you can become mother, okay? ನಮ್ಗೆ ಇಂಗ್ಲಿಷ್ ಐ ಡೂ ಯಾ. ಸೊ ಆ ಗಾಡಿಲಿ ಒಂದಷ್ಟು ಜನ, ಈ ಗಾಡಿ ಒಂದಷ್ಟು ಜನ. ನಾನು ನನ್ನ ಫ್ರೆಂಡ್ ಜೊತೆ ಹೋಗೋಣ ಅನ್ಕೊಂಡೆ. ಬಟ್ ನನ್ನ ಫ್ರೆಂಡು ನನಗೆ ಧೋಕಾ ಮಾಡ್ಬಿಟ್ಟ, ನನಗೆ ಮೋಸ ಮಾಡ್ಬಿಟ್ಟ ನನ್ನ ಫ್ರೆಂಡು. ಇರ್ಲಿ, ಮೋಸ ಮಾಡ್ಬಿಟ್ಟಲ್ಲ ಮಗ. ಛೇ, ಏನೋ ಮಗ ಹಿಂಗೆ ಮಾಡ್ಬಿಟ್ಟೆ, ನೋವು ಮಾಡ್ಬಿಟ್ಟಲ್ಲ ಮಗ ನನಗೆ. ಮಗ ನನಗೆ ಗೊತ್ತು ನೀನು ಕಾರಲ್ಲಿ ಬರ್ತೆ ಅನ್ಕೊಂಡೆ. ಆಯ್ತು ನಡಿ ಹೋಗ್ಲಿ. ಒಂದು ಕಾರ್ ಹೋಯ್ತು ಗೈಸ್, ಇನ್ನೊಂದು ಬೈಕ್ ಹೋಯ್ತು ಗೈಸ್, ಇನ್ನೊಂದು ಕಾರು ಬರ್ತಾನೆ ಇಲ್ಲ ಗೈಸ್. ಸಂಜೆ ಓಡಿಸ್ತಾನೆ ಇಲ್ಲ ಯಾಕೋ. ಬಾರೋ
ನಿಂತ್ಕೊಳ್ಳೋ ಗಾಡಿ ಅವ್ನು ಹಿಂದೆನೆ ಅವನೇ ಮುಂದೆ ಓಡ್ತಿದ್ಯಲ್ಲ. ಇವನೇ ಫಸ್ಟ್ ಹೋಗೋತಾರೆ ಇದನ್ನ ಮಗ. ಗೈಸ್ ಎಲ್ಲ ಕಾರ್ದು ಬೈಕ್ಗಳದ್ದು ಫ್ಯೂಲ್ಗಳನ್ನ ಹಾಕ್ಸ್ಕೊತಾ ಇದ್ದೀವಿ. ಬನ್ನಿ ಹೋಗೋಣ ಗೈಸ್. ನಿಮಗೆ ಗೊತ್ತು ನನಗೆ ಮಂದಿ ಸಖತ್ ಇಷ್ಟ ಅಂತ. ಹಂಗೆ ನಮ್ಮ ಟೀಮ್ವರೆಗೂ ತುಂಬ ಜನ ಮಂದಿ ತಿಂತಾರೆ. ಅದಕ್ಕೆ ಇಲ್ಲಿ ಮಂದಿ ಚೆನ್ನಾಗಿ ಸಿಗುತ್ತೆ, ಅದು ಬಿಟ್ಟರೆ ಬೇರೆ ಎಲ್ಲ ಊಟನೂ ಚೆನ್ನಾಗಿ ಸಿಗುತ್ತೆ ಅಂತೇಳಿ ನಾವು ನಾದಿ ಮಂದಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಮ್ಮ ಶಶಾಂಕ್ ವೆಜ್ಜು ಅವ್ನಿಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಲೆಟ್ಸ್ ಗೋ. ಜನ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ಫುಲ್ ಇದೆ. ಇಲ್ಲಿ ಹಾಫ್ ಫ್ಲೋರ್ 3 ಫ್ಲೋರ್ ಇದೆ ಇದು. ನೋಡಿ ಗೈಸ್, ಲೈಲಾ ಮಜ್ನು ಕೈ ಹಿಡ್ಕೊಂಡು ಹೆಂಗ್ ನಿಂತವ್ರೆ ರೋಡ್ ಕ್ರಾಸ್ ಮಾಡಕ್ಕೆ. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು. ಕೈ ಬಿಟ್ಬಿಟ್ರು ಅಷ್ಟೇ ನೋಡಿ, ಕೈ ಬಿಟ್ಬಿಟ್ರು, ಈಗ ಹಿಡ್ಕೊಂಡ್ಬಿಟ್ರು. ಬನ್ನಿ ಹೋಗೋಣ ಗೈಸ್. ನಾವು 16 ಜನ ಬಂದಿರೋದು, 16-17 ಜನ ಬಂದಿದ್ದೀವಿ. ಅದಕ್ಕೆ ಫಸ್ಟ್ ಫ್ಲೋರಲ್ಲಿ ಅರೇಂಜ್ ಮಾಡಿಬಿಟ್ಟಿದ್ದಾರೆ ಹೋಟೆಲ್ ಅವರು. ಸೊ ಓನರ್ ಇಸ್ ಫ್ರೆಂಡ್ಸ್ ಫ್ರೆಂಡ್. ಸೊ ಅದರಿಂದ ಸ್ವಲ್ಪ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಟ್ಟಿರೋದು. 16-17 ಜನ ಬಂದಿದ್ದೀವಿ. ಟೇಬಲ್ ಜಾಯಿನ್ ಮಾಡೋದು ದೊಡ್ಡ ತಲೆನೋ ಆಗ್ಬಿಡೋದು. ಗೈಸ್ ಟೇಬಲ್ ನಮಗೆ ಅಂತ ಅರೇಂಜ್ ಆಗಿದೆ ನೋಡಿ. ಇಲ್ಲಿ ಈಗ ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ. ಇಲ್ಲಿ ಹೆಂಗೆ ಕೂರ್ತಾರೆ ನೋಡಿ. ಈಗ ನೀವೇ ಈ ಸೋಫಾದೇ ಇರೋದು ಮೇನು. ನಾವು ಈ ಕಡೆ ಕೂತ್ಕೊಂಡ್ಬಿಡ್ತೀನಪ್ಪ. ಅದು ಎದಳೋದು ಕೂತ್ಕೊಳ್ಳೋದಿರೋದು ಮಧ್ಯದಲ್ಲಿ ಕೂತ್ಕೊಂಡು ಅವ್ನು ಸತ್ತ. ಊಟ ಮುಗಿದ್ರು ಅಲ್ಲೇ ಕೂರ್ಬೇಕು ಅವನು. ಅದು ನಮ್ಮ ಅಕ್ಕನೇ ಈಗ. ಭಗವತಿ ಈಸ್ ವರ್ಕಿಂಗ್ ಔಟ್, ಜಿಮ್ಗೆ ಹೋಗ್ತಾರಂತೆ. ಇವಾಗ ಚಿಡ್ಡೇನಾ ಗೈಸ್? ಮೋಟಿವೇಟ್ ಮಾಡ್ತಾಳೆ ಏನಂತ ಗೊತ್ತಾ? ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ನಾಳೆಯಿಂದ ವರ್ಕೌಟ್ ಮಾಡೋಣ ಅಂತ. ವರ್ಕೌಟ್ ಅಲ್ಲ, ನಾಳಿದ್ದು ಬರ್ಡೇ ಇರುತ್ತಲ್ಲ, ಸೊ ಇಬ್ರು ಫೋಟೋಸ್ ತಕ್ಕೋಬೇಕಾದ್ರು ಇಬ್ರು ಸೇಮ್ ಸೈಜಲ್ಲಿ ಇರೋರು. ನಾನು ದಪ್ಪ ಆಗ್ತಾ ಇದ್ದೀನಿ, ನೀವು ದಪ್ಪ ಆಗಿ ಅಂತ. ನಮ್ಮ ಅಕ್ಕ ಬರ್ಡೇ ಪಾರ್ಟಿ ಇವತ್ತು. ಆ್ಯಕ್ಚುಲ್ ಆಗಿ ನಾವು ಸುಳ್ಳು ಹೇಳಿ ಕರ್ಕೊಂಬಂದಿರೋ ಟೀಮ್ ಪಾರ್ಟಿ ಅಂತ. ಇವಾಗ ಬಿಲ್ ಕೊಡ್ತೀನಿ ನೋಡಿ ಕೈಗೆ. 2 ಜರೆಯನ್ನು ಎಳೆದು ಕೇಳುವೆನು, ನೀ ಸ್ವಲ್ಪ ನಿಲ್ಲಬಾರದೆ. ವೆಜಿಟೇರಿಯನ್ ಅವರು ಫಸ್ಟ್ ವೆಜ್ ನೋಡ್ಕೋತವ್ರೆ ಇದೆಯಾ ಇಲ್ವಾ ಅಂತ. ಇದೆಯಲ್ಲ ಅಲ್ಲಿ ವೆಜ್ ಅಷ್ಟಿದೆಯಲ್ಲ ಮಗ, ಅಷ್ಟು ಸಾಕಾಗಲ್ವಾ ನಿಂಗೆ? ಅಷ್ಟು ವೆಜ್ ಇದೆ ಗೈಸ್. ಸೊ ಇವರಿಬ್ರು ವೆಜ್ಜು, ಅವರಿಬ್ರು ವೆಜ್ಜು. ಮತ್ತೆ ನೀವು ಆ ಕಡೆ ಹೋಗ್ಬಿಡಿ, ವೆಜ್ ಅಲ್ವಾ ನೀವು? ತೋರ್ಸೋಣ ಈಗ ತೋರ್ಸೋಣ ಅಣ್ಣ. ತೋರ್ಸು ತೋರಿಸ್ತೀನಿ. ಗೈಸ್ ಈ ಟೇಬಲ್ಲೇ ಸಾಲ್ತಲ್ಲ ನಮಗೆ, ಅದಕ್ಕೆ ಆ ಟೇಬಲ್ಲು ಜಾಯಿನ್ ಮಾಡ್ಬೇಕೀಗ. ಗೈಸ್ ಅಲ್ಲಿ ನೋಡಿ, ಅದರ ಕೆಳಗೆ ಕೂತ್ಕೊಂಡು ತಿನ್ನೋದೆಲ್ಲ ಇದೆ ಇಲ್ಲಿ. ಕ್ರೇಜಿ ಅಲ್ಲ ಅಲ್ಲಿ ಟೇಬಲ್. ಗೈಸ್ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ನೋಡೋಣ ಬಂದ್ಮೇಲೆ ಸರಿಯಾಗಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದು. ಭಗವತಿ ಏನೋ ಒಂದು ಮಾತಾಡೋದು. ಏನು ಭಗವತಿ? ಚಿಂತೆ ಇಲ್ದವ್ರಿಗೆ ಸಂತೆಲ್ಲೂ ನಿದ್ದೆ ಬರುತ್ತೆ. ಚಿಂತೆ ಇಲ್ವಂತ ನಿನಗೆ ನೋಡು. ಅವ್ನ ಕೈ ಹಿಡ್ಕೊಂಡು ಚಿಂತೆನೆ ಮಾಡ್ತಾ ಇರೋದು. ನೋಡಿ ಗಾಯ್ಸ್, ಅಲ್ಲಿ ನೋಡಿ ವೆಜಿಟೇರಿಯನ್ ಇಬ್ರು ನೋಡಿ. ಅಲ್ಲಿ ಒಂದು ಮಾತು ಹೇಳ್ದ ಮಗ, ಪಾಪ ಅದೇ ಜ್ಯೂಸ್ ಅದು. ನಾನು ಸಾಂಬಾರ್ ಕುಡಿತಿದ್ಯಾ ಅನ್ಕೊಂಡೆ. ಒಂದು ಮಾತು ಹೇಳಿಲ್ಲ ಗೈಸ್ ನೋಡಿ. ಗೈಸ್ ಲೊಕೇಶನ್ಗಳು ಚೇಂಜ್ ಮಾಡ್ಕೊಂಡಿದ್ದಾರೆ ಈಗ. ಅಲ್ಲಿ ನೋಡಿ ವೆಜ್ ಪಕ್ಕ ನಮ್ಮ ಅಪ್ಪ ಸ್ಮಾರ್ಟ್ ಇದ್ದಾರೆ. ವೆಜ್ಜು ತಿನ್ಬೋದು, ನಾನ್ ವೆಜ್ಜು ತಿನ್ಬೋದು ಅಂತೇಳಿ. ಆ ಕಡೆ ವೆಜ್, ಈ ಕಡೆ ನಾನ್ ವೆಜ್, 2 ಹೊಡಿತೀನಿ ಈಗ ನಾನು ಅಂತ. ಆರ್ಡರ್ ಮಾಡೋದಕ್ಕೆ ಬೇಗ ಬರ್ತಾ ಇದೆ ಅಷ್ಟೇ, ನೀವು ಲೇಟಾಗಿ ಆರ್ಡರ್ ಮಾಡಿ. ನಾನು ತಿನ್ನಕ್ಕೆ ಬರ್ತಾ ಇರೋದು ಮಗ. ಪೈನಾಪಲ್ ಅಂತೆ ಗೈಸ್. ಹೇಗಿದೆ? ಖಾರ ಇದೆಯಾ? ನಮ್ಮ ಬೆಸ್ಟ್ ಪಾರ್ಟಿ ನಾವು ವೆಜ್ ತಿನ್ಬೋದು, ನಾನ್ ವೆಜ್ ತಿನ್ಬೋದು ಗೈಸ್. ಅದಕ್ಕೆ ಚಿಕನ್ ಮಸಾಲ ಹಾಕಿ ಕೊಟ್ಬಿಟ್ಟವ್ರಂತೆ ಪಾಪ. ಚಟ್ನಿ ಹಾಕಿ ಮಿಕ್ಸ್ ಮಾಡಿ. ಓ ಎದ್ರಪ್ಪ ಶೆಫು, ನೋಡ್ರಪ್ಪ. ನೀನೇನೋ ಮಾಡ್ತಾ ಇದೀಯಾ? ಏನೋ ಮಾಡ್ತಾ ಇದೀಯ ನೀನು?
ಈಗ ಶಿಲಿಂದ ಹೆಂಗೆ ಕೂತಿದ್ದಾರೆ ನೋಡಿ, ಖುಷಿ ಆಗ್ತಾ ಇದೆ. ಅಣ್ಣಂದು ಸೂಪ್ ಬಂದಿದೆ, ಸೂಪು. ಅದ್ರದ್ದು ವಿಡಿಯೋ ಶೂಟ್ ಮಾಡೋಕ್ಕೆ ಪಾಪ ಬಾಯ್ಲ್ ಹಾಕೋತಿದಿಂದ ಕಿತ್ಕೊಟ್ಟವ್ರೆ. ಏನು ಅನ್ಸಲ್ವಾ? ಸೂಪ್ ಬಂದಿದೆ, ಸೂಪ್. ನಾನು ಈಗ ಟ್ರೈ ಮಾಡೋಕೆ ಹೋಗ್ತಾ ಇದ್ದೀನಿ. ಅಪ್ಪ ಸ್ವಲ್ಪ ಕೊಡಿ ಸ್ವಲ್ಪ. ವಿಡಿಯೋ ಸ್ಟಾರ್ಟ್ ಮಾಡೋರು ಆಡೋಕ್ಕಾಗಿ. ಚಿಕನ್ ಸ್ಟಾರ್ಟರ್ ಬಂದಿದೆ ಗೈಸ್, ಫಿಶ್ ಸ್ಟಾರ್ಟರ್, ಫಿಶ್. ನಮ್ಮ ಶೆಫ್ ಅವರು ಏನು ಬಿಡ್ತಾರ, ಬಂದ ತಕ್ಷಣ ಅಟ್ಯಾಕ್ ಮಾಡ್ತವ್ರೆ. ಓಹ್ ಪಪ್ಪ ಗೊತ್ತಿಲ್ಲ, ಬಟ್ ತಕ್ಕ ಟೇಸ್ಟ್ ಇದೆ. ಇದು ಮಾತ್ರ ಚೆನ್ನಾಗಿಲ್ಲ, ಇದು ಕರುಮ್ ಕುರುಮಾಗಿದೆ. कौन सा अच्छा वाला ये? अच्छा वाला इनको बिल वही पे करेंगे मैडम. ಹಾಗೆ ಜನ ವೆಜಿಟೇರಿಯನ್ ಒಂದು ಕಡೆ ಕೂತಿದ್ದಾರೆ, ಅದಕ್ಕೆ ಚೇರ್ ಚೇಂಜ್ ಮಾಡಿದ್ದಾರೆ. ಬರೋದೆಲ್ಲ ಫಸ್ಟ್ ಹಾಕೊಳ್ಳೋದು, ಆಮೇಲೆ ಪಾಸ್ ಮಾಡಿ ಅನ್ನೋದು. ಹೌದಾ? ನೋಡಿದೆ, ಅಲ್ಲಿಂದ ಅರ್ಧ ರೆಕಾರ್ಡ್ ಆಗಿದೆ. ಹೆಂಗಿದೆ? ಹೌದಾ? ರೋಟಿ, ಮಟನ್ ಗೀರು, ಸೂಪು ಏನೇನು ಬಂದೈತೆ ನೋಡಿ. ನನಗೆ ಟೆನ್ಷನ್ ಆಗ್ತಾಯಿತ್ತು ನೋಡ್ತಾ ಇದ್ದೆ, ಎಷ್ಟೆಷ್ಟು ಒಳಗೆ ಹೋಗ್ತೈತಲ್ಲಪ್ಪ ಅಂತ. ನನಗೆ ಬೆಲೆ ಕಂಟ್ರೋಲ್ ಆಗ್ತಾಯಿಲ್ಲ ಇವತ್ತು. ಖುಷಿಯಾಗಿ ತಿಂತಾ ಇದ್ದೀನಿ. ಅಲ್ಲ, ಇಲ್ಲಿರೋದೆಲ್ಲ ವಾಪಸ್ ಅಲ್ಲಿಗೆ ಬರುತ್ತಾ ಅಂತ. ಇಲ್ಲಿಂದಾನೇ ಬರ್ತಾ ಇರೋದು. ಇಲ್ಲಿ 3-4 ಪ್ರಾಡಕ್ಟ್ ಅಲ್ಲಿಂದ ಇಲ್ಲಿಗೆ ಬಂದೇ ಇಲ್ಲ. ಅದಕ್ಕೆ ಈಗಲೇ ನೋಡ್ಕೊಂಡು ಕಣ್ಣಾಡ್ಸಿ ಬಂದಿದ್ದೀನಿ. ರೋಟಿ ಪಾಸ್ ಆಗ್ತಾ ಇದೆ, ಆ ಕಡೆನೂ ರೋಟಿ ಇದೆ. ಬಾಯ್ಸ್, ಸೋನು ಬರ್ಡೇ ಪಾರ್ಟಿ ಇವತ್ತು ನಡೆದಿದ್ದು. ಸೋನು ಬರ್ಡೇ ಪಾರ್ಟಿ. ಥ್ಯಾಂಕ್ ಯು ಫಾರ್ ದ ಪಾರ್ಟಿ. ನಮ್ಮ ಇದು ನಮ್ಮ ಅಕ್ಕದ ಜಗಳ ಆಗಿದೆ. ಇಬ್ರು ಒಬ್ರಿಗೊಬ್ರು ಮಾತಾಡಲ್ವಂತೆ. ಏನೋ ಸಂಜಯ್, ಇಷ್ಟು ದೊಡ್ಡ ಜಗಳ ಆಯ್ತು ಇವಾಗ. ಆದ್ರೂ ನೋಡಿ, ಮಾನ ಮರ್ಯಾದೆ ಇಲ್ಲ ಗೈಸ್ ನಮ್ಮ ಅಕ್ಕ. ನೋಡಿ, ರೆಸ್ಪೆಕ್ಟ್ ಬಿಟ್ಟು. ಸಂಜಯ್, ನೀನಾದ್ರು ಸೆಲ್ಫ್ ಇಟ್ಕೋಶ. ಹೌದು, ಏನು ಹಿಂಗೆ? ಸಾರಿ, ಅಲ್ಲ ಇಲ್ಲ ಅಂದ್ಬಿಟ್ರೆ ಏನ್ ಮಾಡ್ತಾರೆ ಕೇಳು. ಗೈಸ್, ನಮ್ಗೆಲ್ಲ ಕರ್ಕೊಂಡ್ಬಂದು ನನ್ನ 800K 1 ಮಿಲಿಯನ್ ಪಾರ್ಟಿ ನಮ್ಮ ಅಕ್ಕ ಕೊಡ್ತಾಳೆ. ನಾನು ಯಾವತ್ತು ಕನ್ಸು ಮನ್ಸಲ್ಲ ಅನ್ಕೊಂಡಿರ್ಲಿಲ್ಲ. ಇವತ್ತು ನಮ್ಮ ಅಕ್ಕ ಶಶಾಂಕ ಯಾರು ಹೇಳು ಮಗ ಈ ವಿಷಯಕ್ಕೆ. ಅವಾಗ ಇವರಿಬ್ರು ಜಗಳ ಆಡ್ತಿದ್ರು. ನಾನು ಕಟ್ತೀನಿ ಅಂತ. ನಾನು ಪೇ ಮಾಡ್ತೀನಿ. ಯಾಕೆ ಶಶಾಂಕ್ ಕಟ್ಟಬಾರ್ದು? ನೋಡ್ರಿ, ಬಿಲ್ ಕುಡಿ ಕಟ್ಟಣ ಅದಕ್ಕೆ. ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತೀಯ ನೀನು. ಆಗ್ಲಿ, ನಮ್ಮ ಅಕ್ಕನೇ ಕಟ್ಲಿ. ಅವಳಿಗೆ ಈ ಚಾನ್ಸ್ ಕೊಡೋಣ ಇವತ್ತು. ಅವಳ ಭಾಗ್ಯ ಇವತ್ತದು. ಪುಣ್ಯ ಬರ್ಸ್ಕೊಳ್ಳಿ. ನಿಮ್ಮ ಅಕ್ಕನ ತುಂಬಾ ಕನ್ಸಿಡರ್ ಮಾಡ್ತೀರಿ ಫ್ಯಾಮಿಲಿ. ಸಾಯಿಲ್ನ ಯಾವಾಗ್ಲೂ ಕನ್ಸಿಡರ್ ಮಾಡಲ್ಲ ನೀವುಗಳು ಅಲ್ವಾ? ಅವನಿಗೆ ಯಾವಾಗ್ಲೂ ನಾವು ಇಗ್ನೋರ್ ಮಾಡ್ತೀವಿ. ಸಾಯಿಲ್, ಸೋನುನೇ ಕಟ್ಲಿ ಇವತ್ತು. ಓಕೆ ಗೈಸ್, ನಮ್ಮ ಸೆಲೆಬ್ರೇಷನ್ಗೆ ಕಟ್ ಮಾಡಕ್ಕೆ ಕೇಕ್ ತಂದಿದ್ದಾರೆ ನೋಡಿ. ಇದೇ ಕೇಕ್, ಬರ್ರಿ. ತಲಾಂಗ್ ಕಾತಿಯಾ ಅಂತೆ. ಇದನ್ನ ಕಟ್ ಮಾಡ್ತೀವಿ ಇವಾಗ. ನಮ್ಮ 800K ಮತ್ತೆ 1 ಮಿಲಿಯನ್ ಇಲ್ಲೇ ಆಗುತ್ತೆ ಸೆಲೆಬ್ರೇಷನ್. ಗೈಸ್, ಸೋನು ಕಟ್ ಮಾಡ್ಬೇಕಿರು. ನಾವು ಕಟ್ ಮಾಡಕ್ಕಲ್ಲಿ ಇಟ್ಟಿರೋದು. ಹೌದೌದು, ಇರು 1 ನಿಮಿಷ. ತಿನ್ಬೇಡ ಇದು ಕಟ್ ಮಾಡು. ಚಿಪ್ ತಗೋ, ತಿನ್ಕೋ. ಇಷ್ಟು ತಿನ್ಕೋಗ ಆ ಕಡೆ ಹೋಗಿ. ಇಷ್ಟು ಕಟ್ ಮಾಡಕ್ಕೆ ಅಂತ ತರಿಸಿದ್ವಿ ಗೈಸ್. ಬಿಡಿ, ಇಲ್ಲೊಂದಿದೆ. ತೋರ್ಸೋನು, ತಿನ್ಕೋ. ಇಲ್ಲೊಂದಿದೆ, ಇದನ್ನ ಕಟ್ ಮಾಡೋಣ. ಇನ್ನು ಸೆಲೆಬ್ರೇಷನ್ ಮಾಡಿಲ್ಲ, ಆಗ್ಲಿ ಹೆಂಗ್ ಬಾಚ್ಕೋತಾರ ನೋಡಿ ಒಬ್ಬೊಬ್ರು. ಅಬ್ಬಬ್ಬಬ್ಬಬ್ಬಾ. 3, 2, 1. ಹ್ಯಾಪಿ 800K.
ಥ್ಯಾಂಕ್ ಯು. ಏನು ನೀನು ತಿನ್ನೋ ಡಬ್ಬನೇ ಎತ್ಕೊಂಡು ಓಡಾಡ್ತಾವೆ. ಥ್ಯಾಂಕ್ಸ್ ಇನ್ನ. ಫೈನಲಿ ಎಲ್ಲ ಹೊರಟಿದ್ದೀವಿ. ನಾದಿ ಮಂದಿಗೆ ಬಂದು ಸರಿಯಾಗಿ ತಿಂದು ಹೋಗ್ತಾ ಇದೀವಿ. ನನಗೊಂದು ತಲೆ ಗುಮ್ ಅಂತ ಇದೆ, ಆ ರೇಂಜಿಗೆ ತಿಂದ್ಬಿಟ್ಟಿದ್ದೀವಿ ನೋಡಿ. ಆದ್ರೂ ಇಲ್ಲಿ ಸೋಂಪು ಕೈ ಹಾಕ್ತವ್ರೆಲ್ಲ. ಥ್ಯಾಂಕ್ ಯು ಗೈ, ಸಖತ್ ಈಸಿಯಾಗಿ ತುಂಬ ಏನೂ ಪ್ರಾಬ್ಲಮ್ ಇಲ್ಲದೆ ಸರ್ವ್ ಮಾಡಿಕೊಟ್ರು. ಥ್ಯಾಂಕ್ ಯು. ಟೇಕ್ ಕೇರ್, ಬಾಯ್, ಸಿ ಯು. ಅಷ್ಟು ಜನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಗೈಸ್. ಅಂಡ್ ಆರ್ಡರ್ ತೊಗೊಳ್ಳೋದು, ಅವ್ರು ಅದು ಬೇಕು ಇದು ಬೇಕು ಅಂತಾರೆ, ಅದೆಲ್ಲನೂ ತುಂಬ ಕಾಮಾಗಿ ಹ್ಯಾಂಡಲ್ ಮಾಡಿದ್ರು ಪಾಪ. ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಅವ್ರಿಗೆ ಕಾದು ಅವ್ರು ಬಂದಮೇಲೆ ವ್ಲಾಗಲ್ಲಿ ಥ್ಯಾಂಕ್ಸ್ ಹೇಳಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಫುಲ್ ಆಯಿತು ಹೊಟ್ಟೆ. ನಮ್ಮ ಟೀಮ್ಗೆ ಏನು ಅನ್ನಿಸ್ತು ಕೇಳೋಣ. ಊಟ ಬನ್ನಿ. ಎಲ್ಲ ಊಟ ಮಾಡಿ ಹೆಂಗಿದ್ದಾರೆ ನೋಡಿ ಇಲ್ಲಿ ಕೆಳಗೆ. ಇಲ್ಲಿ ಹೋಟೆಲ್ ಅವರು ನನ್ನ ತಮ್ಮ ಮತ್ತೆ ಟುಮ್ನ ಅಣ್ಣ ಅನ್ಕೊಂಡ್ಬಿಟ್ಟು ನಿಮ್ಮ ಅಣ್ಣನ ಜೊತೆ ಒಂದು ಫೋಟೋ ಬೇಕು ಅಂದ್ರು. ನನಗೆ ಯಾವ ಅಣ್ಣ ಇಲ್ಲಿ ಏನೋ ಪ್ರಶಾಂತ್ ಅಣ್ಣನ ಅಂತ ಅರ್ಥ ಕನ್ಫ್ಯೂಸ್ ಆದೆ. ಆಮೇಲೆ ಗೊತ್ತಾಯ್ತು ಟುಮ್ನ ಕರಿತಾ ಇರೋದು. ಅದಾದ್ಮೇಲೆ ಒಬ್ಬೊಬ್ಬರಿಗೂ ಡಿನ್ನರ್ ಹೇಗಿತ್ತು ಅಂತ ಕೇಳಿ, ಒಬ್ಬೊಬ್ಬರಿಗೂ ಡಿನ್ನರ್ ಇಷ್ಟ ಆಯ್ತಾ, ಪಾರ್ಟಿ ಇಷ್ಟ ಆಯ್ತಾ ಅಂತ ಕೇಳಿ, ಇನ್ನೇನಾದ್ರೂ ಪಾರ್ಟಿಲಿ ಐಸ್ ಕ್ರೀಮ್ ಬೇಕಾ, ಇಲ್ಲ ಇಷ್ಟಕ್ಕೆ ಸಾಕ ಎಂಡ್ ಮಾಡೋಣ ಅಂತ ಕೇಳಿ ನಾವು ಮನೆ ಕಡೆಗೆ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹೋಟ್ಲಿಂದ ಆಚೆ ಬಂದ ತಕ್ಷಣ ಸಡನ್ ಆಗಿ ನನ್ನ ಫೋನ್ಗೆ ಏನಾಯ್ತು ಗೊತ್ತಿಲ್ಲ, ನನ್ನ ವಾಯ್ಸೇ ರೆಕಾರ್ಡ್ ಮಾಡಿಲ್ಲ ಎಷ್ಟೋ ಕಡೆ. ಎನಿವೇಸ್ ನಾನೇ ಸ್ವಲ್ಪ ಲಿಪ್ ಸಿಂಕ್ ಮಾಡಿ ಏನೇನಾಯ್ತು ಅಂತ ಹೇಳಕ್ ಅರ್ಥ ಮಾಡಿಸಕ್ ಟ್ರೈ ಮಾಡ್ತೀನಿ. ನಾವು ನನ್ನ ಮತ್ತೆ ನನ್ನ ತಮ್ಮನ ಅಣ್ಣ ತಮ್ಮ ಅಂತ ಅನ್ಕೋತಾರೆ ಜನ, ಬಟ್ ನಮ್ಮ ಅಕ್ಕ ಮತ್ತೆ ಸಂಜುನ ರಿಯಲ್ ಅಕ್ಕ ತಮ್ಮ ಅನ್ಕೋತಾರೆ ಅಂತೇಳಿ ರೇಗಿಸ್ತಾ ಇದ್ವಿ. ಆಮೇಲೆ ನಮ್ಮ ಅಕ್ಕ ನಾನು ನೋಡಕ್ ಚೆನ್ನಾಗಿದ್ದೀನಿ ಅಂತ ಹೇಳಿ, ನಾನು ನೋಡಕ್ ಸಮೀರ್ ತರ ಇದ್ದೀನಿ ಅಂತ ಹೇಳಿದ್ಲು. ಅವಾಗ ನನಗೆ ಯಾಕೆ ಇನ್ಸಲ್ಟ್ ಮಾಡ್ತಾ ಇದೀಯಾ ಅಂತ ಹೇಳಿ ಸ್ವಲ್ಪ ರೇಗಿಸ್ಬಿಟ್ಟು ಹೊರಟ್ವಿ ಮನೆ ಕಡೆಗೆ ಅಷ್ಟೇ. ಬಾಯ್ ಗುಡ್ ನೈಟ್. ಬೈ ಗುಡ್ ಬಾಯ್. ವಾಪಸ್ ಹೊರಟಿದೀವಿ ನೋಡಿ ಯಾವ ರೇಂಜ್ ಜಾಮ್ ಆಗಿದೆ. ಆಂಬುಲೆನ್ಸ್ ಮೂವ್ ಆಗೋಕ್ಕೂ ಜಾಗ ಇಲ್ಲ, ಆ ರೇಂಜಿಗೆ. ಟೈಮ್ ಬಂದು 11:30 ಇಷ್ಟು ಜನ ಓಡಾಡ್ತಾವ್ ನೋಡಿ ಗೈಸ್. ಫೈನಲಿ ಮನೆಗೆ ಹೊರಟಿದ್ದೀವಿ ಊಟ ಮುಗಿಸಿ. ಫೈನಲಿ ಮನೆಗೆ ವಾಪಸ್ ಬಂದಿದ್ದೀವಿ. ನೆಕ್ಸ್ಟ್ ಲೆವೆಲ್ ತಲೆ ನೋಡ್ತಿದೆ. ಸೊ ತುಂಬ ಲೇಟ್ ಆಗೋಯ್ತು ಮನೆಗೆ ವಾಪಸ್ ಬರೋಷ್ಟರಲ್ಲಿ. ಆ್ಯಂಡ್ ಈ ಪ್ಲ್ಯಾನ್ ತುಂಬ ಮುಂಚೆನೇ ಇತ್ತು. ನಂದು 800K ಆಗಿದ ತಕ್ಷಣವೇ ಪ್ಲ್ಯಾನ್ ಮಾಡಿದ್ವಿ ಈ ಥರ ಡಿನ್ನರ್ ಮಾಡೋಣ. 1 ಮಿಲಿಯನ್ದು ಮಾಡಿರಲಿಲ್ಲ ಸೆಲೆಬ್ರೇಷನ್ ನಾವು ಯಾರು ಅಂತ. ಅದಾದ್ಮೇಲೆ ನೋಡಿದ್ರೆ ನನಗೆ ಪುಷ್ ಆಯಿತು. ಆಮೇಲೆ ಒಬ್ಬೊಬ್ಬರೇ ಇರಲಿಲ್ಲ ನಮ್ಮ ಟೀಮಲ್ಲಿ, ಅವ್ರು ಇರಲಿಲ್ಲ ಇವರು ಇರಲಿಲ್ಲ. ಅದಕ್ಕೆಲ್ಲ ಬಂದ ಮೇಲೆ ಮಾಡೋಣ ಅಂತೇಳಿದ್ವಿ ಪ್ಲ್ಯಾನ್. ಆ್ಯಂಡ್ ವಿ ಡಿಡ್ ಇಟ್. ಅಂದರೆ ಒಂದು ಡಿನ್ನರ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ಫೈನಲಿ ಹೋಗಿ ಬಂದ್ವಿ. ನೋಡ್ರೆ ಮಧ್ಯದಲ್ಲಿ ಆಡಿಯೋನೇ ಆಫ್ ಆಗೋಯ್ತು. ನನ್ನ ಕ್ಯಾಮ್ರಾದೇನೋ ಮೊಬೈಲ್ದೇನೋ ರೆಕಾರ್ಡೇ ಆಗಿಲ್ಲ ಆಡಿಯೋ. ಅದನ್ನ ಒಂಚೂರು ಇಶ್ಯೂ ಆಯಿತು. ಬಟ್ ಎನಿವೇಸ್ ವಿ ಹ್ಯಾಡ್ ಗ್ರೇಟ್ ಫನ್. ಎಲ್ಲರೂ ಕೂತ್ಕೊಂಡು ಎಲ್ಲರೂ ಸಿಗ್ತೀವಿ, ಬಟ್ ಡಿಫ್ರೆಂಟ್ ಟೈಮಲ್ಲಿ ಡಿಫ್ರೆಂಟ್ ವರ್ಕಲ್ಲಿ ಬ್ಯುಸಿ ಇರ್ತೀವಿ. ಎಲ್ಲ ಒಂದು ಕಡೆ ಸಿಕ್ಕಿ ನಾವೆಲ್ಲ ಒಂದು ಟೀಮ್ ಕೂತ್ಕೊಂಡು ಡಿನ್ನರ್ ಮಾಡಿದ್ದು ಒಂಥರ ಮಜಾ ಇತ್ತು, ಡಿಫ್ರೆಂಟ್ ಆಗಿತ್ತು. ಐ ಆಮ್ ಸೂಪರ್ ಪ್ರೌಡ್ ಆ್ಯಂಡ್ ಗ್ರೇಟ್ಫುಲ್ ದಟ್ ಲೈಫ್ ಹ್ಯಾಸ್ ಚೇಂಜ್ ಸೋ ಮಚ್. ಎಲ್ಲಿಂದ ಎಲ್ಲಿಗೆ ಬಂದಿದೆ. ನಾನು ಸ್ಟಾರ್ಟೆಡ್ ಇಟ್ ಅಲೋನ್, ಒಬ್ಬನೇ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಫ್ಯಾಮಿಲಿನ ಹೇಳ್ದಂಗೆ ಫ್ಯಾಮಿಲಿ ಇನ್ವಾಲ್ವ್ ಆದರು. ಅದಾದಮೇಲೆ ಒಬ್ಬೊಬ್ಬರು ಟೀಮ್ ಅಂತ ಬಂತು. ಆಮೇಲೆ ಒಂದೊಂದು ಪಾರ್ಟಿಗೆ ಒಂದೊಂದು ಟೀಮ್ ಆಗೋ ಥರ ಆಯಿತು. ಯೂಟ್ಯೂಬ್ಗೆ ಒಂದು ಟೀಮ್, ಅದು ಬಿಟ್ಟರೆ ಇನ್ನೊಂದಕ್ಕೊಂದು ಟೀಮ್. ಸೊ ದರ್ ಮಲ್ಟಿಪಲ್ ಥಿಂಗ್ಸ್ ವರ್ಕಿಂಗ್ ಆನ್. ಸೊ ಫೀಲ್ಸ್ ನೈಸ್ ಆ್ಯಂಡ್ ಗುಡ್ ದಟ್ ಇಷ್ಟ ಆಗಿದೆ. ಆ್ಯಂಡ್ ಇಷ್ಟು ರಿಸ್ಕ್ ತೊಗೊಂಡು ಏನೇನೋ ನಡೆಸ್ತಾ ಇದ್ದೀನಿ ನಾನು. ಎಲ್ಲಿಗೆ ಹೋಗ್ತಿದೆ ಜೀವನ ಗೊತ್ತಾಗಲ್ಲ ಒಂದೊಂದು ಸರಿ. ಎಲ್ಲಿ ಇದೆಲ್ಲ ನಡೀತಿರೋದು ನಿಜಾನ, ಏನು ನಡೀತಿದೆ, ಇಷ್ಟು ಜನಕ್ಕೆ ನಾನು ಸ್ಯಾಲ್ರಿ ಪೇ ಮಾಡ್ತಿದ್ದೀನ, ಏನಾಗ್ತಾಯಿದೆ ಏನೋ ಅರ್ಥನೇ ಆಗಲ್ಲ ಒಂದೊಂದು ಸರಿ. ಸೊ ಫೀಲ್ಸ್ ವಿಯರ್ಡ್ ಆ್ಯಂಡ್ ನೈಸ್, ಬಟ್ ಅದೇ ಸರ್ಪ್ರೈಸಿಂಗ್ಲಿ ಶಾಕ್ಡ್ ಸಮ್ಟೈಮ್ಸ್. ಅಯ್ಯೋ ಇದೇನಪ್ಪ ಅಂತ. ಒಂದೊಂದ್ಸರಿ ಎದ್ದಾಗ ಕಾಲ್ಸ್ ಬಂದಾಗ ಏನು ನಡೀತಿದೆ. ಇವತ್ತು ನಾನು ಡಿನ್ನರ್ ವಾಪಸ್ ಬರ್ಬೇಕಾದ್ರೆ ಯೋಚನೆ ಮಾಡ್ತಿದ್ದೆ ಬೈಕಲ್ಲಿ, ಏನು ಮಾಡ್ತಾ ಇದ್ದೀನಿ ನಾನು, ಏನು ನಡೀತಾ ಇದೆ ಇದು ಅನ್ನೋ ಥರ ಫೀಲಿಂಗು ವಾಸ್ ಡಿಫ್ರೆಂಟ್. ನೈಸ್ ಫೀಲಿಂಗ್ ಗೈಸ್. ಅದು ಬಿಟ್ರೆ ಸೊ ಈ ವಿಡಿಯೋ ನೀವು ಮಜಾ ಮಾಡಿದ್ರೆ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾಳೆ ನೀನು ಯಾವ ಸೆಲೆಬ್ರೇಷನ್ ಇರಲ್ಲ ಈ ಥರ ನನ್ನ ವಿಷಯಕ್ಕೆ. ಬಿಕಾಸ್ ನಾನು 1 ಮಿಲಿಯನ್ 1.5 ಮಿಲಿಯನ್ ಇಟ್ಟಾಗೋವರೆಗೂ ಯಾವ ಸೆಲೆಬ್ರೇಷನ್ ಮಾಡಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಲೆಟ್ಸ್ ಸಿ. ಡೈರೆಕ್ಟಾಗಿ ನೆಕ್ಸ್ಟ್ ಪಾರ್ಟಿ ಅದೇ ಇರುತ್ತೆ ಆ್ಯಂಡ್ ತುಂಬ ದೊಡ್ಡದಾಗಿರುತ್ತೆ. ಸಿ ದ ನೆಕ್ಸ್ಟ್ ವ್ಲಾಗ್. ನಾನು ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ. ಟೇಕ್ ಕೇರ್. ಗುಡ್ ನೈಟ್ ಗಾಯ್ಸ್. ಗುಡ್ ನೈಟ್. ನನ್ನ ಕಥೆಯ ನಾ